ಚೈತ್ರ ಅವ್ರಿಗೆ ತ್ರಿವಿಕ್ರಮ್ ಅವರು ವಿನ್ ಆಗ್ಬೇಕಾ? ಯಾಕಂದ್ರೆ ಬರುವಾಗ ಒಂದು ದೇವ್ರದ್ದೇನೋ ಹಾರ ಕೊಡ್ತೀರಾ ಅವ್ರಿಗೆ ಸರ? ಹಾಂ ಹೌದು, ನಾನು ಮೊದಲನೇ ವಾರದಿಂದಲೂ ಹೇಳ್ತಿದ್ದೆ ನನಗೆ ಶಿಶಿರಣ್ಣ ಮತ್ತು ತ್ರಿವಿಕ್ರಮಣ್ಣ ಇಬ್ಬರಲ್ಲೇ ಯಾರೋ ಒಬ್ಬರು ಬರಬೇಕು ಅನ್ನೋದೇ ಇದ್ದಿದ್ದು ಅಂತ. ನಾನು ಎರಡನೇ ವಾರನ ಮೂರನೇ ವಾರ ಅಂದ್ಕೊಳ್ತೀನಿ, ವೀಕೆಂಡಲ್ಲಿ ಫೈನಲಿಸ್ಟ್ ಮತ್ತು ಟಾಪ್ 2 ಅಂತ ಬಂದಾಗ ನಾನು ಶಿಶಿರಣ್ಣ ಮತ್ತು ತ್ರಿವಿಕ್ರಮಣ್ಣಂಗೆ ಕೊಟ್ಟಿದ್ದೆ. ಯಾಕಂದ್ರೆ ತ್ರಿವಿಕ್ರಮಣ್ಣ ನಂಗೆ ಮುಂಚಿಂದ ತುಂಬ ಕ್ಲೋಸ್, ಶಿಶಿರಣ್ಣಗಿಂತ ತುಂಬ ಕ್ಲೋಸ್ ಇದ್ದರು, ಅದು ಎಲ್ಲರಿಗೂ ಗೊತ್ತಿತ್ತು. ಇಡೀ ಮನೆಯಲ್ಲಿ ನಾನು ಮತ್ತು ತ್ರಿವಿಕ್ರಮಣ್ಣ ಅತಿ ಹೆಚ್ಚು ಮಾತಾಡಿದವರು. ವಿಕಿಯಣ್ಣ ಕಳಪೆಗೆ ಹೋದಾಗಲೂ ಅದನ್ನು ಹೇಳಿದರು, ನಾನು ಕಳಪೆ ಬಂದಿರೋದೇ ನಿನ್ನಿಂದ, ಬಿಕಾಸ್ ನೀನು ನಂಗೆ ಮಾರಲ್ ಸಪೋರ್ಟ್ ಆಗಿದ್ದೆ ಅಕ್ಕ, ನೀನು ನನ್ನ ಹತ್ರ ಮಾತು ಬಿಟ್ಟೆ, ನಾನು ಅಮ್ಮ ಬೇರೆ ಹುಷಾರಿಲ್ಲ ಅನ್ನೋ ಟೆನ್ಷನಲ್ಲಿದ್ದೆ. ಸೊ ಹೀಗೆಲ್ಲ ಇರೋದು ನನಗೆ ತುಂಬ ಟೆನ್ಷನ್ ಆಗಿತ್ತು. ನಾನು ಎಲ್ಲರೂ ಅಂತ ನಾನು ಭವ್ಯ ಜೊತೆ ಕ್ಲೋಸ್ ಇದ್ದೆ ಅಂತ, ನಿಂಗೆ ಗೊತ್ತಿಲ್ಲ ನಾನು ನಿನ್ನ ಜೊತೆ ಎಷ್ಟು ಕ್ಲೋಸ್ ಇದ್ದೆ ಅಂತ ಅನ್ನೋ ಥರನೇ ಮಾತಾಡ್ತಿದ್ವಿ. ಆ್ಯಂಡ್ ನಾನು ಕೊಟ್ಟಿದ್ದು ವೈಜಯಂತಿ ಮಾಲೆ, ನನಗೆ ಮನೆಯಿಂದ ಬಂದಿದ್ದ ವೈಜಯಂತಿ ಮಾಲೆಯನ್ನು ಅವ್ರಿಗೂ ನಾನು ತ್ರಿವಿಕ್ರಮಣ್ಣ ನಾನು ಸ್ಪಿರಿಚುವಲಿ ಬಹಳ ಕನೆಕ್ಟೆಡ್ ಇದ್ವಿ. ಅವ್ರು ತುಂಬ ಒಳ್ಳೆಯ ಸ್ಪಿರಿಚುವಲ್ ಪ್ರಾಕ್ಟೀಸ್ನರ್, ಯಾರಿಗೂ ಗೊತ್ತಿಲ್ಲ, ಅವ್ರು ಎಲ್ಲೂ ಹೇಳ್ಕೊಳ್ಳಲ್ಲ ಅದನ್ನು. ಸೊ ಅವರು ನಾನು ಆ ಒಂದಷ್ಟು ಪ್ರಾಕ್ಟೀಸ್ಗಳಲ್ಲಿ ನನಗೂ ಅವ್ರಿಗೂ ಸಿಮಿಲಾರಿಟೀಸ್ ಇದೆ. ಮತ್ತು ನನಗೊಬ್ಬ ಅಣ್ಣನಾಗಿ, ಅವ್ರ ವಯಸ್ಸಲ್ಲಿ ನನಗಿಂತ ದೊಡ್ಡವರಾಗಿ ಒಂದು ಅಣ್ಣನಾಗಿ ತುಂಬ ಇದು ಮಾಡೋರು, ಬಟ್ ತುಂಬ ಪ್ರೀತಿಯಿಂದ ಹೃದಯದಿಂದ ಅಕ್ಕ ಅಂತ ಕರೆಯೋರು. ಅದೇ ಭಾವನೆಯಲ್ಲಿ ನನ್ನನ್ನು ತುಂಬ ಒಂದು ಜಿನಾಯಿನ್ ಭಾವನೆಯಿಂದ ಮೊದಲನೇ ದಿನದಲ್ಲೂ ಅಕ್ಕ ಅಂತ ಕರಿತಿದ್ರು. ಅವ್ರು ಮುಂಚೆನೂ ಹೇಳ್ತೀನಿ, ನಾನು ನಿನ್ನ ಭಾಷಣಗಳನ್ನು ನೋಡ್ಕೊಂಡು ಬಂದವನು, ನೀನು ಎಷ್ಟೇ ಕಿತ್ತಾಡಿ ನನಗೆ ಕೊನೆಗೆ ನಿನ್ನ ಭಾಷಣ ಎಲ್ಲಿದೆ ಅಂದರೆ ನಾನು ಹುಡ್ಕೊಂಬಂದು ಕೇಳೋನು ನಾನು ಅಂತಲೇ ಹೇಳ್ತಿದ್ರು. ಹಾಗೆ ತ್ರಿವಿಕ್ರಮಣ್ಣ ಗೆಲ್ಲಬೇಕು ಮತ್ತು ಅವ್ರಿಗೆ ಆ ಗೆಲುವಿನ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ನಾನು ನನ್ನ ಕೈಯಲ್ಲಿದ್ದ ವೈಜಯಂತಿ ಮಾಲೆಯನ್ನು ಕೊಡ್ತೇನೆ. ಅದು ಸ್ವತಃ ಕೃಷ್ಣ ಧರಿಸಿದ್ದ ಮಾಲೆ ಅಂತಲೇ ಇರುವಂಥ ಪುರಾಣಗಳಲ್ಲಿ ಅದು ಇದಿದೆ, ವೈಜಯಂತಿ ದಾರ ಅಂತಲೇ ವಿಷ್ಣುವನ್ನು ಕರೀತಾರೆ. ಸೊ ಅವರಿಗೆ ನನ್ನ ಪ್ರಾರ್ಥನೆಗಳಲ್ಲಿ ತ್ರಿವಿಕ್ರಮಣ್ಣ ಯಾವಾಗಲೂ ಇರ್ತಾರೆ. ಅವ್ರಿಗೆ ಆ ಗೆಲುವಿನ ಅವಶ್ಯಕತೆ ತುಂಬ ಇದೆ. ಮತ್ತು ಬದುಕಿನೋದಕ್ಕೂ ತುಂಬ ಸವಾಲುಗಳನ್ನು, ಸಂಕಷ್ಟಗಳನ್ನು ಎದುರಿಸ್ಕೊಂಡು ಭಾಳ ಇಷ್ಟರಲ್ಲಿ ತುಂಬ ದೊಡ್ಡ ದೊಡ್ಡ ಗೆಲುವುಗಳನ್ನು ಕಳ್ಕೊಂಡಿರೋರು ವಿಕಿಯಣ್ಣ. ಅಷ್ಟು ಕಳ್ಕೊಂಡಾಗಲೂ ಕೂಡ ಅಚಲವಾಗಿ ನಿಂತವರು. ಮಾನಸಿಕವಾಗಿ ತ್ರಿವಿಕ್ರಮಣ್ಣನಷ್ಟು ಗಟ್ಟಿಯಾಗಿರೋ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೋಡಿಲ್ಲ. ಈಗ ಟಾಪ್ 2ನಲ್ಲಿ ಹನುಮಂತಣ್ಣ ಇದ್ದಾರೆ, ಮತ್ತೊಬ್ಬರೆಲ್ಲ ಇದ್ದಾರೆ. ಯಾರನ್ನಾದರೂ ಟ್ರಿಗರ್ ಮಾಡ್ಬೋದು, ಯಾರನ್ನಾದರೂ ಸ್ವಿಚ್ ಆಫ್ ಮಾಡ್ಬೋದು, ಸ್ವಲ್ಪ ಕುಗ್ಗಿಸ್ಬಹುದು, ಇನ್ನೇನೋ ಮಾಡ್ಬೋದು. ಅದು ತ್ರಿವಿಕ್ರಮಣ್ಣನ ಹಾಗೆ ಮಾಡೋದು ಸಾಧ್ಯ ಇಲ್ಲ. ಅಷ್ಟು ಗಟ್ಟಿತನದ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯವರು ತ್ರಿವಿಕ್ರಮಣ್ಣ. ಹಾಗಾಗಿ ಮಾನಸಿಕವಾಗಿಯೂ ಭಾವನಾತ್ಮಕವಾಗಿಯೂ ದೈಹಿಕವಾಗಿಯೂ ಗಟ್ಟಿತನದಿಂದ ಮತ್ತು ಈ ಬಿಗ್ ಬಾಸ್ ಅನ್ನುವ ಪಟ್ಟವನ್ನು ಗೆಲ್ಲೋದಕ್ಕೆ ಬಹಳ ಶ್ರದ್ಧೆಯಿಂದ, ಬಂದರೆ ಬಂತು ಹೋದರೆ ಹೋಯ್ತು ಅನ್ನೋ ಥರ ಇಲ್ಲ, ಬಹಳ ಶ್ರದ್ಧೆಯಿಂದ ಅವರು ಆಡ್ತಿದ್ದಾರೆ. ಅವ್ರಿಗೆ ಆ ಗೆಲುವಿನ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಟ್ ಮೊನ್ನೆ ಹೇಳ್ತಾರೆ ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ, ಈ ಮನೆಯಲ್ಲಿ ಯಾರ್ದಾದ್ರೂ ಅಂದರೆ ನನ್ನ ಫ್ರೆಂಡ್ಶಿಪ್ ಮಾಡೋ ಯೋಗ್ಯತೆ ಇದೆ ಅಂತಂತಂದರೆ ಅದು ನಿನಗೆ ಮಾತ್ರ ಅಂತ ಹೇಳ್ಬಿಟ್ಟು ಅಂತ ಒಂದು ಲೈನ್ ಹೇಳ್ತಾರೆ. ಸೊ ಅದೆಲ್ಲೋ ಒಂದು ಕಡೆ ಅಂದರೆ ತ್ರಿವಿಕ್ರಮ್ ಅವ್ರ ಜೊತೆ ಇರೋದಕ್ಕೆ ಬೇರೆ ಯಾರಿಗೂ ಯೋಗ್ಯತೆ ಇಲ್ವಾ? ನೀವು ನೋಡಿದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಾ ಅವ್ರ ಬಗ್ಗೆ. ಇಲ್ಲ, ಇದು ಎಷ್ಟೊತ್ತಿಗೆ ಅವ್ರು ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ನಾನು ಅದನ್ನು ನೋಡಿಲ್ಲ, ಆ ಎಪಿಸೋಡನ್ನು ನೋಡಿಲ್ಲ. ಏನೋ ಗೊತ್ತಿಲ್ಲದೆ ಮಾತಾಡಿದ್ರ, ಗೊತ್ತಿದ್ದು ಮಾತಾಡಿದ್ರ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಆಚೆಗೆ ನನಗೆ ತ್ರಿವಿಕ್ರಮಣ್ಣ ಅಂದರೆ ಏನು ಅಂತ ಗೊತ್ತು. ನಾನು ಬರೋ ದಿನನೂ ಅದನ್ನೇ ಮಾತಾಡ್ತಾ ಬರ್ತಿದ್ದೆ. ನನಗೂ ಬಹಳ ಕುತೂಹಲ ಇದೆ. ಮೈಕು ಕ್ಯಾಮರಾ ಇಲ್ಲಿದ್ದಾಗ ತ್ರಿವಿಕ್ರಮಣ್ಣ ಹೆಂಗಿರ್ತಾರೆ ಅನ್ನೋದು ನೋಡೋ ಕುತೂಹಲ ನನಗೂ ಇದೆ. ನಾನು ಎಲಿಮಿನೇಟ್ ಆಗಿ ಬರೋ ದಿನ ಅದನ್ನ ಹೇಳಿದೆ, ನನಗೂ ಇದೆ ಅಣ್ಣ. ಅದರಿಂದ ಆಚೆಗೆ ನಿಮ್ಮ ಮೇಲಿರೋ ಗೌರವ ಕಡಿಮೆ ಆಗಲ್ಲ. 1000 ಕಿತ್ತಾಟ ಆಗಬಹುದು, ಅದ್ರ ಗೌರವ ಕಡಿಮೆ ಆಗೋದಿಲ್ಲ ಅನ್ನೋದಂತೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಮತ್ತು ನನಗೇನು ಅನಿಸುತ್ತೆ ಅಂದರೆ, ಈ ವೇದಿಕೆಗೋಸ್ಕರ ಅವ್ರು ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ. ನಾನು ಆ ಮನೆಯಲ್ಲಿ ವೇದಿಕೆಗೋಸ್ಕರ ತುಂಬ ತ್ಯಾಗ ಮಾಡಿರೋ ಇಬ್ಬರು ವ್ಯಕ್ತಿಗಳನ್ನು ನೋಡಿರೋದು, ಒಂದು ಶಿಶಿರಣ್ಣ, ಇನ್ನೊಂದು ತ್ರಿವಿಕ್ರಮಣ್ಣ. ಅವರಿಬ್ಬರಿಗೂ ಅದ್ರ ಗೆಲುವಿನ ಅವಶ್ಯಕತೆ ಇತ್ತು. ಮತ್ತು ಅದೃಷ್ಟದ ಆಟ ಭಾಳ ಸಲ ಕೈ ಹಿಡಿಬೇಕಾಗತ್ತೆ. 0.02 ಸೆಕೆಂಡ್ಸ್ನಲ್ಲಿ ಫಿನಾಲೆ ಟಿಕೆಟ್ ತಪ್ಪಿಸ್ಕೊಂಡು ಪರಿಶ್ರಮ, ಶ್ರದ್ಧೆ ಎಲ್ಲ ಇದ್ದು ಕೂಡ ಎಲ್ಲೋ ಒಂದು ಕಡೆ ಅದೃಷ್ಟ ಕೈ ಹಿಡಿದೇ ಹೋದಾಗ ಆಗೋ ಸಂಕಟ ಇದೆ ಅಲ್ಲ, ಅದು ಬಹಳ ದೊಡ್ಡದು. ನನಗೆ ಎಷ್ಟು ಸಂಕಟ ಆಗಿತ್ತು, ನಾನು ಉಸ್ತುವಾರಿಗೆ ನಿಂತಿದ್ದೆ, ನನಗೆ ಎಷ್ಟು ಸಂಕಟ ಆಗಿತ್ತು ಅಂದರೆ ಅವ್ರಿಗೆ ಎಷ್ಟು ಆಗಿರ್ಬೋದು. ಆದರೂ ಒಂದು ಹನಿ ಕಣ್ಣೀರು ಸುರಿಸದೆ ನಿಂತ್ಕೊಳ್ತಾರೆ ಅಂತಂದಾಗ ನನಗೆ ಅವರ ಆ ಪರಿಶ್ರಮಕ್ಕೆ ಬೆಲೆ ಸಿಗಬೇಕು ಅಂತ ಅನಿಸುತ್ತೆ. ಆಟದಲ್ಲಿ ಅವರ ಮತ್ತು ಭವ್ಯ ನಡುವಿನ ಬಾಂಧವ್ಯ ಬೇರೆ ಇದೆ, ನನ್ನ ಮತ್ತು ತ್ರಿವಿಕ್ರಮಣ್ಣನ ನಡುವಿನ ಬಾಂಧವ್ಯ ಬೇರೆ ಇದೆ. ಹಾಗಾಗಿ ನಾನು ಅದನ್ನು ತೂಕಕ್ಕೆ ಹಾಕೋದಿಲ್ಲ. ಯಾವುದನ್ನು ಕೂಡ ನಾನು ಯಾವಾಗಲೂ ಹೇಳಾಗೆ ಹಕ್ಕಿ ಒಂದು ಮೀನೊಂದು ತೂಕಕ್ಕೆ ಹಾಕೋದಕ್ಕೆ ಯಾವತ್ತೂ ಸಾಧ್ಯ ಆಗೋದಿಲ್ಲ. ಸೊ ಆ ವಿಚಾರದಲ್ಲಿ ನನಗೆ ಏನೋ ಸ್ನೇಹ ಮಾಡೋದಕ್ಕಾಗುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ. ತ್ರಿವಿಕ್ರಮಣ್ಣ ನನಗೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಅಕ್ಕ ನೀನು ಇಲ್ಲದೆ ಇರು, ನಾನಂತೂ ಹುಡ್ಕೊಂಬರ್ತೀನಿ, ನೀನು ಯಾವತ್ತೂ ನನ್ನ ಮುಖ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿನ್ನ ಹುಡ್ಕೊಂಬರ್ತೀನಿ ಅಂತಲೇ ಯಾವಾಗಲೂ ಹೇಳ್ತಾರೆ. ಸೊ ಆ ಬಾಂಧವ್ಯ ಖಂಡಿತ ಮುಂದುವರಿಯುತ್ತೆ ಅಂತ ನನಗೆ ನಂಬಿಕೆ ಇದೆ.